ನಮಸ್ಕಾರ ಸ್ನೇಹಿತರೆ. ಪ್ರೀತಿ ಅನ್ನೋದಕ್ಕೆ ಯಾವುದೇ ಮಿತಿ ಇಲ್ಲ ಅಂತಾರೆ. ಮನುಷ್ಯರು ನಾಯಿ, ಬೆಕ್ಕು ಅಥವಾ ಹಕ್ಕಿಗಳನ್ನು ಸಾಕು ಪ್ರಾಣಿಗಳಾಗಿ ಪ್ರೀತಿಸುವುದನ್ನು ನಾವು ನೋಡಿದ್ದೇವೆ. ಆದರೆ ಆಸ್ಟ್ರೇಲಿಯಾದ ಈ ಮಹಿಳೆಯ ಕತೆ ಕೇಳಿದರೆ ನಿಮ್ಮ ಮೈ ಜಿಮ್ಮು ಎನ್ನುತ್ತೆ. ಈಕೆ ಸಾಮಾನ್ಯ ಪ್ರಾಣಿಯನ್ನಲ್ಲ, ಬದಲಾಗಿ ಒಂದು ಬೃಹತ್ ಗಾತ್ರದ ಹೆಬ್ಬಾವನ್ನು ತನ್ನ ಮಗುವಿನಂತೆ, ತನ್ನ ಕುಟುಂಬದ ಸದಸ್ಯನಂತೆ ಪ್ರೀತಿಸ್ತಿದ್ಲು. ಎಷ್ಟು ಅಂದರೆ ಆ ಹಾವು ಪ್ರತಿದಿನ ಆಕೆಯ ಬೆಡ್ ಮೇಲೆಯೇ ಆಕೆಯ ಪಕ್ಕದಲ್ಲೇ ಮಲಗ್ತಾ ಇತ್ತು. ಆದರೆ ಒಂದು ದಿನ ಆ ಹಾವಿನ ನಡವಳಿಕೆಯಲ್ಲಿ ಬದಲಾವಣೆ ಕಂಡುಬಂತು. ಆ ಬದಲಾವಣೆಯ ಹಿಂದಿನ ರಹಸ್ಯವೇನು ಎಂಬುದು ತಿಳಿಯುವಷ್ಟರಲ್ಲಿ ಆಕೆ ದೊಡ್ಡ ಅಪಾಯದ ಅಂಚಿನಲ್ಲಿದ್ದಳು. ಹಾಗಾದರೆ ಆ ಹಾವು ಆಕೆಯ ಜೊತೆ ಏನು ಮಾಡ್ತು, ಆ ದಿನ ಏನಾಯಿತು? ಈ ರೋಚಕ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ. ಆಸ್ಟ್ರೇಲಿಯಾ ಅಂದರೆ ಅದು ಕಾಡು ಪ್ರಾಣಿಗಳ ಮತ್ತು ವಿಚಿತ್ರ ಜೀವಿಗಳ ತವರು. ಇಲ್ಲಿನ ಜನರಿಗೆ ಹಾವುಗಳು ಹೊಸದೇನಲ್ಲ. ಇಂತಹದ್ದೇ ಒಂದು ಪರಿಸರದಲ್ಲಿ ವಾಸಿಸುತ್ತಿದ್ದ ಆ ಮಹಿಳೆಗೆ ಹಾವುಗಳೆಂದರೆ ಪಂಚಪ್ರಾಣ. ಆಕೆ ಒಂದು ಬೃಹತ್ ಗಾತ್ರದ ಹೆಬ್ಬಾವನ್ನು ಸಾಕಿದ್ಲು. ಅದು ಸುಮಾರು 7ರಿಂದ 8 ಅಡಿ ಉದ್ದವಿತ್ತು. ಆಕೆಗೆ ಆ ಹಾವಿನ ಮೇಲೆ ಎಷ್ಟೊಂದು ಪ್ರೀತಿ ಇತ್ತಂದರೆ ಅದಕ್ಕೆ ಮನೆಯಲ್ಲಿ ಮುಕ್ತವಾಗಿ ಓಡಲು ಬಿಟ್ಟಿದ್ದಳು. ಅಚ್ಚರಿಯ ವಿಷಯವೆಂದರೆ ಆಕೆ ಎಲ್ಲಿ ಹೋದರೂ ಆ ಹಾವು ಆಕೆಯ ಬೆನ್ನ ಹಿಂದೆ ಹೋಗ್ತಾ ಇತ್ತು. ರಾತ್ರಿಯ ಹೊತ್ತು ಆಕೆ ಮಲಗುವಾಗ ಆ ಹಾವು ಆಕೆಯ ಪಕ್ಕದಲ್ಲೇ ಮಲಗ್ತಾ ಇತ್ತು. ಅಕ್ಷರಶಃ ಆಕೆ ಆ ಹಾವಿನ ಜೊತೆ ಒಂದು ಸಂಸಾರವನ್ನು ಹೂಡಿದ್ದಳು. ಮನೆಯವರೆಲ್ಲ ಹೆದರಿಸಿದರೂ ನನ್ನ ಹಾವು ನನಗೆ ಏನು ಮಾಡುವುದಿಲ್ಲ, ಅದು ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತದೆ ಎಂದು ಅವರನ್ನೆಲ್ಲ ಸುಮ್ಮನಿರಿಸುತ್ತಿದ್ದಳು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಆದರೆ ಇದ್ದಕ್ಕಿದ್ದಂತೆ ಒಂದು ವಾರದಿಂದ ಆ ಹಾವಿನ ನಡವಳಿಕೆಯಲ್ಲಿ ಅಚ್ಚರಿಯ ಬದಲಾವಣೆಗಳು ಕಾಣಿಸಿಕೊಂಡವು. ಹಾವಿಗೆ ಆಕೆ ಪ್ರತಿದಿನ ನೀಡುತ್ತಿದ್ದ ಆಹಾರವನ್ನು ಅದು ಮುಟ್ತಾ ಇರಲಿಲ್ಲ. ಮೊಲ, ಕೋಳಿ ಅಥವಾ ಮಾಂಸದ ತುಂಡುಗಳನ್ನು ನೀಡಿದರೂ ಅದು ತಿಂತಾ ಇರಲಿಲ್ಲ. ಹಿಂದೆ ಚುರುಕಾಗಿ ಓಡಾಡುತ್ತಿದ್ದ ಹಾವು ಈಗ ಸುಮ್ಮನೆ ಒಂದು ಮೂಲೆಯಲ್ಲಿ ಬಿದ್ದಿರುತ್ತಿತ್ತು. ಆದರೆ ರಾತ್ರಿ ಆಗುತ್ತಿದ್ದಂತೆ ಆಕೆಯ ಬೆಡ್ ಮೇಲೆ ಬಂದು ಆಕೆಯ ಪಕ್ಕದಲ್ಲಿ ತಲೆ ಇಟ್ಟುಕೊಂಡು ಮಲಗ್ತಾ ಇತ್ತು. ಅದು ಕೂಡ ಸಾಮಾನ್ಯ ರೀತಿಯಲ್ಲಿ ಅಲ್ಲ. ಆ ಹಾವು ಆಕೆಯ ಪಕ್ಕದಲ್ಲಿ ತಲೆಯಿಂದ ಪಾದದವರೆಗೆ ನೇರವಾಗಿ ಮಲಗ್ತಾ ಇತ್ತು. ಆ ಮಹಿಳೆಗೆ ಗಾಬರಿಯಾಗಿತ್ತು. ನನ್ನ ಪ್ರೀತಿಯ ಹಾವಿಗೆ ಏನಾಗಿದೆ? ಯಾಕೆ ಅದು ಊಟ ಮಾಡ್ತಿಲ್ಲ, ಸುಸ್ತಾಗಿ ಬಿಟ್ಟಿದೆ ಎಂದು ಕಳವಳಕ್ಕೊಳಗಾದ್ಲು. ತನ್ನ ಪ್ರೀತಿಯ ಹಾವನ್ನು ಹೇಗಾದರೂ ಸರಿಪಡಿಸಬೇಕೆಂದು ಆಕೆ ಅದನ್ನು ಪ್ರಾಣಿಗಳ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಅಲ್ಲಿ ವೈದ್ಯರು ಹಾವನ್ನು ಪರೀಕ್ಷಿಸುತ್ತಾರೆ. ಮಹಿಳೆ ವೈದ್ಯರಿಗೆ ವಿವರಿಸ್ತಾಳೆ, ಡಾಕ್ಟರ್, ಇದು 1 ವಾರದಿಂದ ಏನನ್ನೂ ತಿಂತಾ ಇಲ್ಲ, ಆದರೆ ಪ್ರತಿದಿನ ರಾತ್ರಿ ತನ್ನ ಪಕ್ಕದಲ್ಲೇ ಮಲಗ್ತದೆ ಎಂದು. ವೈದ್ಯರು ಒಂದು ಕ್ಷಣ ಸ್ತಬ್ಧರಾದರು. ಆಕೆಯನ್ನು ನೋಡಿ ಗಂಭೀರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು. ರಾತ್ರಿ ಅದು ನಿಮ್ಮ ಪಕ್ಕದಲ್ಲಿ ಮಲಗುವಾಗ ನಿಮ್ಮ ಮೈಗೆ ಮೈ ತಾಗಿಸಿಕೊಂಡು ನೇರವಾಗಿ ಮಲಗುತ್ತದೆ ಎಂದು. ಮಹಿಳೆ ಉತ್ತರ ನೀಡ್ತಾಳೆ, ಹೌದು ಡಾಕ್ಟರ್, ಅದು ನನ್ನ ಮೇಲೆ ತುಂಬ ಪ್ರೀತಿ ತೋರಿಸ್ತಿದೆ, ನನ್ನ ಅಳತೆಗೆ ತಕ್ಕಂತೆ ಅದು ಕೂಡ ನೇರವಾಗಿ ಮಲಗುತ್ತದೆ ಎಂದು. ಆಗ ವೈದ್ಯರು ಹೇಳಿದ ಮಾತು ಕೇಳಿ ಆಕೆಯ ಎದೆಯಲ್ಲಿ ನಡುಕ ಶುರುವಾಯಿತು. ವೈದ್ಯರು ಹೇಳಿದರು, ಅಮ್ಮ, ನಿನ್ನ ಹಾವು ಕಾಯಿಲೆಯಿಂದ ಏನನ್ನೂ ತಿನ್ನದೆ ಅಲ್ಲ, ಬದಲಾಗಿ ಅದು ನಿನ್ನನ್ನು ನುಂಗಲು ತನ್ನ ಹೊಟ್ಟೆಯಲ್ಲಿ ಜಾಗ ಮಾಡಿಕೊಳ್ಳುತ್ತಿದೆ. ಅದು ನಿನ್ನ ಪಕ್ಕದಲ್ಲಿ ಅಡಿಗಡಿಗೆ ನೇರವಾಗಿ ಮಲಗುತ್ತಿರುವುದು ಪ್ರೀತಿಯಿಂದಲ್ಲ, ಬದಲಾಗಿ ನಿನ್ನನ್ನು ನುಂಗಲು ತಾನು ಎಷ್ಟು ದೊಡ್ಡದಾಗಬೇಕು ಎಂದು ಅದು ಪ್ರತಿದಿನ ನಿನ್ನನ್ನು ಅಳೆಯುತ್ತಿದೆ ಎಂದು. ಹೌದು ಸ್ನೇಹಿತರೆ, ಆ ಹಾವು 1 ವಾರದಿಂದ ಉಪವಾಸವಿದ್ದದ್ದು ಯಾಕಂದರೆ ಮುಂದಿನ ದೊಡ್ಡ ಬೇಟೆಯನ್ನು ಅಂದರೆ ಆ ಮಹಿಳೆಯನ್ನು ಜೀರ್ಣಿಸಿಕೊಳ್ಳಲು ತನ್ನ ಹೊಟ್ಟೆಯನ್ನು ಖಾಲಿ ಮಾಡಿಕೊಳ್ತಾ ಇತ್ತು. ಈ ವಿಷಯ ತಿಳಿದ ಆ ಮಹಿಳೆ ದೆವ್ವ ನೋಡಿದಂತೆ ಬೆಚ್ಚಿಬಿದ್ಲು. ತಾನು ಪ್ರೀತಿ ಅಂದುಕೊಂಡಿದ್ದು ಸಾವಿನ ತಯಾರಿ ಎಂದು ಆಕೆಗೆ ಅರಿವಾಯಿತು. ವೈದ್ಯರ ಸಮಯೋಚಿತ ಎಚ್ಚರಿಕೆಯಿಂದ ಆಕೆ ಬಚಾವಾದಳು. ಸ್ನೇಹಿತರೆ, ಪ್ರಕೃತಿಯ ನಿಯಮಗಳನ್ನು ಯಾರೂ ಬದಲಿಸಲು ಸಾಧ್ಯವಿಲ್ಲ. ಕಾಡು ಪ್ರಾಣಿಗಳು ಎಷ್ಟೇ ಪಳಗಿದರೂ ಅವುಗಳ ಸಹಜ ಗುಣ ಎಂದಿಗೂ ಹೋಗುವುದಿಲ್ಲ. ಪ್ರೀತಿ ಇರಲಿ, ಆದರೆ ಅದು ಅಪಾಯಕಾರಿಯಾಗಬಾರದು, ಅಲ್ವೇ? ನಿಮಗೇನನ್ನಿಸುತ್ತದೆ? ಈ ಮಹಿಳೆ ಮಾಡಿದ್ದು ಸರಿಯೇ ಅಥವಾ ಪ್ರಾಣಿಗಳ ಮೇಲೆ ಇಷ್ಟೊಂದು ನಂಬಿಕೆ ಇಡಬಾರದೆ? ನಿಮ್ಮ ಅನಿಸಿಕೆಗಳನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇಂಥದ್ದೇ ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಬಾಯ್.